ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಮೂಢ ಹಗರಣ ನಮ್ಮ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ, ಯಾಕೆ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು? ಯಾರು ಕೋರ್ಟ್ಗೆ ಹೋಗಿದ್ದು? JDS ಕಾರ್ಯಕರ್ತ ತಾನೇ, JDS ಕಾರ್ಯಕರ್ತ ತಾನೇ ಕೋರ್ಟ್ಗೆ ಹೋಗಿದ್ದು. ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ವಾ? ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತಾ? ನಾವು ಪಾಟು ಸೇರ್ಸ್ ಹಾಕ್ತೀವಿ. ರಾಜಕಾರಣ ಹಂಗೆಲ್ಲ ನಡೆಯಲ್ಲ ಸರ್. ನೀನೊಂದು ಕಲ್ಲು ಹಾಕಿದ್ರೆ ನಾವು 4 ಹಾಕ್ತೀವಿ, ನೋಡ್ಕೊಂಡಿರಕ್ಕ ಆಗುತ್ತೆ ಅಲ್ವ? ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದವರು. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಜೈ ಸಿದ್ದರಾಮಯ್ಯ ಅಷ್ಟೇ. ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ, ಅವ್ರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ನನ್ನ ಮೇಲೆ ಜಿದ್ದು ತೀರಿಸ್ಕೊಳ್ಳೋದಕ್ಕೆ ಈಗ ಡಿನೋಟಿಫಿಕೇಶನ್ ಪ್ರಕರಣವನ್ನು ಹೊರಗಡೆ ತಂದಿದ್ದಾರೆ, ಸಿದ್ದರಾಮಯ್ಯ ಆಡ್ತಿದ್ದಾರೆ ಅಂತೇಳಿ ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವರು ತಿರುಗಿ ಹೇಳ್ತಿದ್ದಾರೆ, ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಮೂಢ ಹಗರಣ ನಮ್ಮ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ, ಯಾಕೆ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು? ಯಾರು ಕೋರ್ಟ್ಗೆ ಹೋಗಿದ್ದು? JDS ಕಾರ್ಯಕರ್ತ ತಾನೇ, JDS ಕಾರ್ಯಕರ್ತ ತಾನೇ ಕೋರ್ಟ್ಗೆ ಹೋಗಿದ್ದು. ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ವಾ? ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತಾ? ನಾವು ಪಾಟು ಸೇರ್ಸ್ ಹಾಕ್ತೀವಿ. ರಾಜಕಾರಣ ಹಂಗೆಲ್ಲ ನಡೆಯಲ್ಲ ಸರ್. ನೀನೊಂದು ಕಲ್ಲು ಹಾಕಿದ್ರೆ ನಾವು 4 ಹಾಕ್ತೀವಿ, ನೋಡ್ಕೊಂಡಿರಕ್ಕ ಆಗುತ್ತೆ ಅಲ್ವ? ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದವರು. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಜೈ ಸಿದ್ದರಾಮಯ್ಯ ಅಷ್ಟೇ. ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ, ಅವ್ರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ನನ್ನ ಮೇಲೆ ಜಿದ್ದು ತೀರಿಸ್ಕೊಳ್ಳೋದಕ್ಕೆ ಈಗ ಡಿನೋಟಿಫಿಕೇಶನ್. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಮೂಢ ಹಗರಣ ನಮ್ಮ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ, ಯಾಕೆ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು? ಯಾರು ಕೋರ್ಟ್ಗೆ ಹೋಗಿದ್ದು? JDS ಕಾರ್ಯಕರ್ತ ತಾನೇ, JDS ಕಾರ್ಯಕರ್ತ ತಾನೇ ಕೋರ್ಟ್ಗೆ ಹೋಗಿದ್ದು. ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ವಾ? ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತಾ? ನಾವು ಪಾಟು ಸೇರ್ಸ್ ಹಾಕ್ತೀವಿ. ರಾಜಕಾರಣ ಹಂಗೆಲ್ಲ ನಡೆಯಲ್ಲ ಸರ್. ನೀನೊಂದು ಕಲ್ಲು ಹಾಕಿದ್ರೆ ನಾವು 4 ಹಾಕ್ತೀವಿ, ನೋಡ್ಕೊಂಡಿರಕ್ಕ ಆಗುತ್ತೆ ಅಲ್ವ? ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದವರು. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಜೈ ಸಿದ್ದರಾಮಯ್ಯ ಅಷ್ಟೇ. ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ, ಅವ್ರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ನನ್ನ ಮೇಲೆ ಜಿದ್ದು ತೀರಿಸ್ಕೊಳ್ಳೋದಕ್ಕೆ ಈಗ ಡಿನೋಟಿಫಿಕೇಶನ್ ಪ್ರಕರಣವನ್ನು ಹೊರಗಡೆ ತಂದಿದ್ದಾರೆ, ಸಿದ್ದರಾಮಯ್ಯ ಆಡ್ತಿದ್ದಾರೆ ಅಂತೇಳಿ ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವರು ತಿರುಗಿ ಹೇಳ್ತಿದ್ದಾರೆ, ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಮೂಢ ಹಗರಣ ನಮ್ಮ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ, ಯಾಕೆ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು? ಯಾರು ಕೋರ್ಟ್ಗೆ ಹೋಗಿದ್ದು? JDS ಕಾರ್ಯಕರ್ತ ತಾನೇ, JDS ಕಾರ್ಯಕರ್ತ ತಾನೇ ಕೋರ್ಟ್ಗೆ ಹೋಗಿದ್ದು. ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ವಾ? ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತಾ? ನಾವು ಪಾಟು ಸೇರ್ಸ್ ಹಾಕ್ತೀವಿ. ರಾಜಕಾರಣ ಹಂಗೆಲ್ಲ ನಡೆಯಲ್ಲ ಸರ್. ನೀನೊಂದು ಕಲ್ಲು ಹಾಕಿದ್ರೆ ನಾವು 4 ಹಾಕ್ತೀವಿ, ನೋಡ್ಕೊಂಡಿರಕ್ಕ ಆಗುತ್ತೆ ಅಲ್ವ? ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದವರು. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಜೈ ಸಿದ್ದರಾಮಯ್ಯ ಅಷ್ಟೇ. ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ, ಅವ್ರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ನನ್ನ ಮೇಲೆ ಜಿದ್ದು ತೀರಿಸ್ಕೊಳ್ಳೋದಕ್ಕೆ ಈಗ ಡಿನೋಟಿಫಿಕೇಶನ್. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಮೂಢ ಹಗರಣ ನಮ್ಮ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ, ಯಾಕೆ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು? ಯಾರು ಕೋರ್ಟ್ಗೆ ಹೋಗಿದ್ದು? JDS ಕಾರ್ಯಕರ್ತ ತಾನೇ, JDS ಕಾರ್ಯಕರ್ತ ತಾನೇ ಕೋರ್ಟ್ಗೆ ಹೋಗಿದ್ದು. ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ವಾ? ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತಾ? ನಾವು ಪಾಟು ಸೇರ್ಸ್ ಹಾಕ್ತೀವಿ. ರಾಜಕಾರಣ ಹಂಗೆಲ್ಲ ನಡೆಯಲ್ಲ ಸರ್. ನೀನೊಂದು ಕಲ್ಲು ಹಾಕಿದ್ರೆ ನಾವು 4 ಹಾಕ್ತೀವಿ, ನೋಡ್ಕೊಂಡಿರಕ್ಕ ಆಗುತ್ತೆ ಅಲ್ವ? ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದವರು. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಜೈ ಸಿದ್ದರಾಮಯ್ಯ ಅಷ್ಟೇ. ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ, ಅವ್ರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ನನ್ನ ಮೇಲೆ ಜಿದ್ದು ತೀರಿಸ್ಕೊಳ್ಳೋದಕ್ಕೆ ಈಗ ಡಿನೋಟಿಫಿಕೇಶನ್ ಪ್ರಕರಣವನ್ನು ಹೊರಗಡೆ ತಂದಿದ್ದಾರೆ, ಸಿದ್ದರಾಮಯ್ಯ ಆಡ್ತಿದ್ದಾರೆ ಅಂತೇಳಿ ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವರು ತಿರುಗಿ ಹೇಳ್ತಿದ್ದಾರೆ, ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಮೂಢ ಹಗರಣ ನಮ್ಮ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ, ಯಾಕೆ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು?
ಯಾರು ಕೋರ್ಟ್ಗೆ ಹೋಗಿದ್ದು? ಜೆ ಡಿ ಎಸ್ ಕಾರ್ಯಕರ್ತ ತಾನೇ, ಜೆ ಡಿ ಎಸ್ ಕಾರ್ಯಕರ್ತ ತಾನೇ ಕೋರ್ಟ್ಗೆ ಹೋಗಿದ್ದು. ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ವಾ? ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತಾ? ನಾವು ಪಾಟು ಸೇರ್ಸ್ ಹಾಕ್ತೀವಿ. ರಾಜಕಾರಣ ಹಂಗೆಲ್ಲ ನಡೆಯಲ್ಲ ಸರ್. ನೀನೊಂದು ಕಲ್ಲು ಹಾಕಿದ್ರೆ ನಾವು 4 ಹಾಕ್ತೀವಿ. ನೋಡ್ಕೊಂಡಿರಕ್ಕ ಆಗುತ್ತೆ ಅಲ್ವ? ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದವರು. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಜೈ ಸಿದ್ದರಾಮಯ್ಯ ಅಷ್ಟೇ. ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ. ಅವ್ರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ನನ್ನ ಮೇಲೆ ಜಿದ್ದು ತೀರಿಸ್ಕೊಳ್ಳೋದಕ್ಕೆ ಈಗ ಡಿನೋಟಿಫಿಕೇಶನ್. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಮೂಢ ಹಗರಣ ನಮ್ಮ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ. ಯಾಕೆ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು? ಯಾರು ಕೋರ್ಟ್ಗೆ ಹೋಗಿದ್ದು? ಜೆ ಡಿ ಎಸ್ ಕಾರ್ಯಕರ್ತ ತಾನೇ, ಜೆ ಡಿ ಎಸ್ ಕಾರ್ಯಕರ್ತ ತಾನೇ ಕೋರ್ಟ್ಗೆ ಹೋಗಿದ್ದು. ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ವಾ? ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತಾ? ನಾವು ಪಾಟು ಸೇರ್ಸ್ ಹಾಕ್ತೀವಿ. ರಾಜಕಾರಣ ಹಂಗೆಲ್ಲ ನಡೆಯಲ್ಲ ಸರ್. ನೀನೊಂದು ಕಲ್ಲು ಹಾಕಿದ್ರೆ ನಾವು 4 ಹಾಕ್ತೀವಿ. ನೋಡ್ಕೊಂಡಿರಕ್ಕ ಆಗುತ್ತೆ ಅಲ್ವ? ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದವರು. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಜೈ ಸಿದ್ದರಾಮಯ್ಯ ಅಷ್ಟೇ. ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ. ಅವ್ರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ನನ್ನ ಮೇಲೆ ಜಿದ್ದು ತೀರಿಸ್ಕೊಳ್ಳೋದಕ್ಕೆ ಈಗ ಡಿನೋಟಿಫಿಕೇಶನ್ ಪ್ರಕರಣವನ್ನು ಹೊರಗಡೆ ತಂದಿದ್ದಾರೆ, ಸಿದ್ದರಾಮಯ್ಯ ಆಡ್ತಿದ್ದಾರೆ ಅಂತೇಳಿ ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವರು ತಿರುಗಿ ಹೇಳ್ತಿದ್ದಾರೆ. ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಮೂಢ ಹಗರಣ ನಮ್ಮ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ. ಯಾಕೆ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು? ಯಾರು ಕೋರ್ಟ್ಗೆ ಹೋಗಿದ್ದು? ಜೆ ಡಿ ಎಸ್ ಕಾರ್ಯಕರ್ತ ತಾನೇ, ಜೆ ಡಿ ಎಸ್ ಕಾರ್ಯಕರ್ತ ತಾನೇ ಕೋರ್ಟ್ಗೆ ಹೋಗಿದ್ದು. ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ವಾ? ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತಾ? ನಾವು ಪಾಟು ಸೇರ್ಸ್ ಹಾಕ್ತೀವಿ. ರಾಜಕಾರಣ ಹಂಗೆಲ್ಲ ನಡೆಯಲ್ಲ ಸರ್. ನೀನೊಂದು ಕಲ್ಲು ಹಾಕಿದ್ರೆ ನಾವು 4 ಹಾಕ್ತೀವಿ. ನೋಡ್ಕೊಂಡಿರಕ್ಕ ಆಗುತ್ತೆ ಅಲ್ವ? ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದವರು. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಜೈ ಸಿದ್ದರಾಮಯ್ಯ ಅಷ್ಟೇ. ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ. ಅವ್ರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ನನ್ನ ಮೇಲೆ ಜಿದ್ದು ತೀರಿಸ್ಕೊಳ್ಳೋದಕ್ಕೆ ಈಗ ಡಿನೋಟಿಫಿಕೇಶನ್